ನಮಸ್ಕಾರ ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚೈತ್ರ ಹರೀಶ್. ಚೆಕ್ ಬೌನ್ಸ್ ಪ್ರಕರಣಗಳಲ್ಲಿ ರಾಜಿ ಮಾಡಿಕೊಳ್ಳಲು ಸಜ್ಜಾಗಿರುವವರಿಗೆ ಸುಪ್ರೀಂ ಕೋರ್ಟ್ ದೊಡ್ಡ ಶಾಕ್ ನೀಡಿದೆ. ಕೇಸ್ ಇತ್ಯರ್ಥ ಮಾಡಲು ತಡ ಮಾಡಿದಷ್ಟು ದಂಡ ಮತ್ತು ಪರಿಹಾರದ ಮೊತ್ತ ಏನಿದೆ ಆ ವೆಚ್ಚ ಭಾರಿ ಪ್ರಮಾಣದಲ್ಲಿ ಹೆಚ್ಚಳ ಆಗಲಿದೆ ಅಂತ ದೇಶದ ಅತ್ಯುನ್ನತ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯಗಳೆರಡೂ ಕೂಡ ಮಹತ್ವದ ತೀರ್ಪು ನೀಡಿವೆ. ಅನಗತ್ಯವಾಗಿ ಕೋರ್ಟ್ ಸಮಯವನ್ನು ವ್ಯರ್ಥ ಮಾಡುವಂಥದ್ದು ಹಾಗೂ ಪ್ರಕರಣವನ್ನು ಎಳೆದಾಡುವುದಕ್ಕೆ ಬ್ರೇಕ್ ಹಾಕೋದಕ್ಕೆ ಶ್ರೇಣೀಕೃತ ವೆಚ್ಚದ ಹೊಸ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರಲಾಗಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಡಿಜಿಟಲ್ ಕಂಟೆಂಟ್ನಲ್ಲಿ ನೋಡ್ತಾ ಹೋಗೋಣ. ನೀವಿನ್ನು ನ್ಯೂಸ್ 18 ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಚೆಕ್ ಬೌನ್ಸ್ ಕೇಸ್ಗಳಲ್ಲಿ ಆರೋಪಿಗಳು ವಿಚಾರಣೆಯನ್ನ ವರ್ಷಗಟ್ಟಲೆ ಮುಂದೂಡ್ತಾ ಕೊನೆಗೆ ಸುಲಭವಾಗಿ ರಾಜಿ ಮಾಡಿಕೊಳ್ಳುವಂತಹ ತಂತ್ರಕ್ಕೆ ಈಗ ನ್ಯಾಯಾಲಯಗಳು ಬ್ರೇಕ್ ಹಾಕಿವೆ. ಶ್ರೇಣೀಕೃತ ನಿಯಮದ ಪ್ರಕಾರ ವಿಚಾರಣಾ ಹಂತದಲ್ಲಿ ಅಂದ್ರೆ ಇನ್ನು ಸಾಕ್ಷ್ಯ ಸಲ್ಲಿಕೆ ಮಾಡೋಕೆ ಮುನ್ನ ರಾಜಿ ಮಾಡಿಕೊಂಡ್ರೆ ಯಾವುದೇ ರೀತಿ ಹೆಚ್ಚುವರಿ ದಂಡ ಇರೋದಿಲ್ಲ. ಆದರೆ ಸಾಕ್ಷಿ ಎಲ್ಲ ಸಲ್ಲಿಕೆ ಆಗಿದೆ, ವಿಚಾರಣೆ ಮುಗಿದು ಇನ್ನೇನು ತೀರ್ಪು ಬರ್ತಾ ಇದೆ, ಆ ಸಂದರ್ಭದಲ್ಲಿ ನೀವು ರಾಜಿ ಮಾಡ್ಕೊಳ್ತೀರಾ ಅಂತ ಅಂದ್ರೆ ಆ ಮೂಲ ಮೊತ್ತ ಏನಿದೆ ಅದರ 5% ಈ ಸೆಷನ್ಸ್ ಕೋರ್ಟಲ್ಲಿ ಅಥವಾ ಹೈಕೋರ್ಟ್ ಹಂತದಲ್ಲಿ 7.5% ಮತ್ತು ಸುಪ್ರೀಂ ಕೋರ್ಟ್ ಹಂತಕ್ಕೆ ತಲುಪಿದ್ರೆ ಅದು 10% ಹೆಚ್ಚುವರಿಯಾಗಿ ಸೆಟಲ್ಮೆಂಟ್ ಕಾಸ್ಟ್ ಪಾವತಿ ಮಾಡಬೇಕಾಗುತ್ತೆ. ಉದಾಹರಣೆಗೆ 10 ಲಕ್ಷ ರೂಪಾಯಿಯಷ್ಟು ಚೆಕ್ ಬೌನ್ಸ್ ಪ್ರಕರಣ ಅಂದ್ರೆ ಕೇಸ್ ಇದೆ ಅಂತ ಅಂದ್ರೆ ಅದು ಸೆಷನ್ಸ್ ಕೋರ್ಟ್ ಅಲ್ಲಿ ಅಥವಾ ಹೈಕೋರ್ಟ್ ಅಲ್ಲಿ ಹಂತದಲ್ಲಿ ಇತ್ಯರ್ಥವಾದ್ರೆ ಬರೋಬ್ಬರಿ 75,000 ನೀವು ಹೆಚ್ಚುವರಿ ದಂಡ ನೀಡಬೇಕಾಗುತ್ತೆ. ಅದೇ ಕೇಸ್ ಸುಪ್ರೀಂ ಕೋರ್ಟ್ ತನಕ ತಲುಪಿದೆ, ಆಮೇಲೆ ನೀವು ರಾಜಿ ಮಾಡ್ಕೊಳ್ತಿದ್ದೀರಾ ಅಂತ ಅಂದ್ರೆ 1 ಲಕ್ಷ ರೂಪಾಯಿಯಷ್ಟು ಹೆಚ್ಚುವರಿ ದಂಡ ಕೊಡಬೇಕಾಗುತ್ತೆ. ಇನ್ನು 1881 ನೆಗೋಷಿಯೇಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಸೆಕ್ಷನ್ 138 ಅಡಿಯಲ್ಲಿ ಈ ಚೆಕ್ ಬೌನ್ಸ್ ಆದ್ರೆ ಗರಿಷ್ಠ 2 ವರ್ಷದ ಜೈಲು ಶಿಕ್ಷೆ ಅಥವಾ ಚೆಕ್ ಮೊತ್ತದ 2% ಅಂದ್ರೆ 200% ಅಷ್ಟು ದಂಡ ವಿಧಿಸೋದಕ್ಕೆ ಕಾನೂನಲ್ಲಿ ಅವಕಾಶ ಕೂಡ ಇದೆ. ಹೀಗಾಗಿ ವಿಳಂಬ ಮಾಡಿದಷ್ಟು ಜೇಬಿಗೆ ಬೀಳುವಂತಹ ಕತ್ತರಿ ದೊಡ್ಡದಾಗ್ತಾ ಹೋಗುತ್ತೆ. ಇನ್ನು ಕೋರ್ಟ್ನಿಂದ ಶಿಕ್ಷೆ ಪ್ರಕಟವಾದ ಮೇಲೆ ಅಥವಾ ಮೇಲ್ಮನವಿ ವಜಾಗೊಂಡ ಮೇಲೆ ಕೂಡ ರಾಜಿ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆಯಾ ಅನ್ನುವಂಥ ಪ್ರಶ್ನೆಗೆ ಕಾನೂನಿನಲ್ಲಿ ಹೌದು ಅನ್ನುವಂಥ ಉತ್ತರ ಇದೆ. ಇತ್ತೀಚೆಗೆ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ ಚಂದರ್ ಅವರ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ನ ಹಳೆಯ ತೀರ್ಪುಗಳನ್ನು ಉಲ್ಲೇಖ ಮಾಡಿ ಈ ಒಂದು ಸೂಚನೆಯನ್ನು ನೀಡಿದೆ. ಯಾವುದೇ ಹಂತದಲ್ಲಾದರೂ ಕೂಡ ಪ್ರಕರಣವನ್ನು ರಾಜಿ ಮಾಡ್ಕೊಳ್ಬಹುದು ಅಂತ ಸ್ಪಷ್ಟಪಡಿಸಿದೆ. ಆದರೆ ಕೊನೆಯ ಹಂತದಲ್ಲಿ ನೀವು ರಾಜಿ ಮಾಡ್ಕೋಬೇಕು ಅಂದರೆ ನ್ಯಾಯಾಲಯಕ್ಕೆ ಸೂಕ್ತ ಸಾಕ್ಷ್ಯಾಧಾರಗಳು ಮತ್ತು ವಿನಾಯಿತಿ ನೀಡಬಹುದಾದಂತಹ ವಿಶೇಷ ಸಂದರ್ಭಗಳು ಕಂಡುಬಂದ್ರೆ ಮಾತ್ರ ಹೆಚ್ಚುವರಿ ದಂಡದ ವೆಚ್ಚವನ್ನು ರದ್ದುಗೊಳಿಸೋದಕ್ಕೆ ಅಧಿಕಾರ ನ್ಯಾಯಾಧೀಶರಿಗಿರುತ್ತೆ. ಇನ್ನು ಚಂದರ್ ಅವರು 2014ರಿಂದ ಅಂದರೆ ಸುಮಾರು 10 ವರ್ಷಕ್ಕೂ ಹೆಚ್ಚು ವರ್ಷಗಳ ಕಾಲ ಅವರು ಈ ಕೇಸನ್ನು ಎದುರಿಸ್ತಾ ಇದ್ರು. ಹಾಗಾಗಿ ಕೋರ್ಟ್ ಅವರ ದಂಡದ ವೆಚ್ಚ ಏನಿತ್ತು ಅದನ್ನು ಮನ್ನಾ ಮಾಡಿದೆ, ಅವರು ರಾಜಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನು ಚೆಕ್ ಬೌನ್ಸ್ ಪ್ರಕರಣದಲ್ಲಿ 2 ಪ್ರಮುಖ ವಿಚಾರಗಳನ್ನು ನೆನ್ಪಿಟ್ಕೊಳ್ಬೇಕಾಗುತ್ತೆ. ಮೊದಲನೇದೇನು ಅಂದರೆ ಕೋರ್ಟ್ನಿಂದ ಅಪರಾಧಿ ಅಂತ ಯಾರು ಶಿಕ್ಷೆಯಾದ ನಂತರ ಕೂಡ 2 ಕಡೆಯವರು ಒಪ್ಪಿದ್ರೆ ರಾಜಿ ಮಾಡ್ಕೊಳ್ಳೋದಕ್ಕೆ ಕಾನೂನಿನಲ್ಲಿ ಜಾಗ ಇದೆ ಅನ್ನುವಂಥದ್ದು. ಆದರೆ ಎರಡನೇ ಮತ್ತು ಅತ್ಯಂತ ಮುಖ್ಯ ವಿಷಯ ಏನು ಅಂದರೆ ರಾಜಿ ಮಾಡ್ಕೊಳ್ಳೋದಕ್ಕೆ ವಿಳಂಬ ಮಾಡಿದಷ್ಟು ಕೂಡ ಹಣಕಾಸಿನ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಬೇಗ ಕೇಸನ್ನು ಮುಗಿಸ್ಕೊಳ್ತೀರೋ ಅಷ್ಟು ಹಣ ಮತ್ತು ಕೋರ್ಟ್ಗೆ ಅಲೆಯುವಂತಹ ಸಮಯ ಎರಡೂ ಕೂಡ ಉಳಿತಾಯ ಆಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಚೆಕ್ ಬೌನ್ಸ್ ಮಾಡಿ ಕೇಸನ್ನು ಎಳ್ದಾಡಿ ಕೊನೆಯಲ್ಲಿ ಸುಲಭವಾಗಿ ಪಾರಾಗಬಹುದು ಅಂತ ಅನ್ಕೊಂಡಿರೋರಿಗೆ ಈ ನಿಯಮಗಳು ದೊಡ್ಡ ಎಚ್ಚರಿಕೆಯ ಗಂಟೆಯಾಗಿದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಮತ್ತು ನ್ಯಾಯಾಲಯಗಳಲ್ಲಿ ಈಗಾಗಲೇ ಕೋಟ್ಯಾಂತರ ಕೇಸ್ಗಳಿದೆ. ಈ ಕೋಟ್ಯಾಂತರ ಕೇಸ್ಗಳ ಹೊರೆ ಏನಿದೆ ಅದನ್ನು ಕಡಿಮೆ ಮಾಡೋದಕ್ಕೆ ಈ ಆದೇಶ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.